ಇದ್ದೀನಿ. ನಾವು ಹೋಗಿದ್ದು 5 ಜನದಲ್ಲಿ ನಾನು ಒಬ್ಳೆ ದರ್ಶನ ತಿಂದಿದ್ದಾರೆ. ಹಂದಿ ಯಪ್ಪ ಫುಲ್ ಇಲ್ಲೆಲ್ಲ ದಿವ್ಯ ಜ್ಞಾನಿ ನೀವು. ನಾವು ಯಾವಾಗ ಬಂದು ಅನ್ಕೋ ಬರಿಬೋದು, ಎಷ್ಟು ಬಂದು ನಾನೇ ಹೆಸರಿಟ್ಟಿದ್ದೀನಿ ಇದಕ್ಕೆ ಬೇಡಿಕೆ ಮರ ಅಂತ. ಇಲ್ಲೂ ನೋಡಿ, ಇಲ್ಲೂ ಎಲ್ಲ ಹೊಡೆದಾಕಿದ್ದಾರೆ. ಕನ್ನಡಕ ಹಾಕೋ, ಕನ್ನಡಕ ಹಾಕೋ, ದುಡ್ಡು ಕೊಡಮ್ಮ. ಅಲ್ಲೋಗಿಲ್ಲ ಮೂರಾಕೆ ಟೀ ಕುಡಿತಾಳೆ ಓನರೇ ಟೀ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಶಾಪಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇವತ್ತು ಹಾಸನಲ್ಲಿ ತುಂಬ ಜನ ಗೊತ್ತಿರುತ್ತೆ ಅನ್ಸುತ್ತೆ, ಪುರ್ದಮ್ಮನ ದೇವಸ್ಥಾನ ಅಂತ ಇದೆಯಾ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಸೊ ನಿಮ್ಮನ್ನೂ ಅಲ್ಲಿ ಕರ್ಕೊಂಡು ಹೋಗೋಣ. ಅದೇ ಹಳೆಬೀಡಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಳೆಬೀಡಿಗೂ ಹೋಗಿ ಎಲ್ಲಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ದೇವಸ್ಥಾನನೂ ತೋರಿಸ್ತೀನಿ, ಪುರ್ದಮ್ಮನ ದೇವಸ್ಥಾನನೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಈಗ ಆ್ಯಕ್ಚುಲಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವ. ಇಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ. ಸೊ ನೋಡೋಣ ಮನೆ ಹೇಗಿದೆ ದೇವಸ್ಥಾನ ಅಂತ. ಬಿಸಿಲು ಸಖತ್ತಿದೆ ಅದೇ. ಆ್ಯಂಡ್ ಪುರ್ದಮ್ಮ ಅಂದರೆ ಯಾವ ದೇವ್ರು ಗೊತ್ತಾ? ಚೌಡೇಶ್ವರಿ ದೇವ್ರನ್ನ ಪುರ್ದಮ್ಮ ಅಂತಾರೆ. ಸೊ ಯಾವ ಥರ ಇದೆ ಏನು ಎಲ್ಲ ನೋಡೋಣ ಬನ್ನಿ. ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ತುಂಬ ಜನ ಇದ್ದರು ಅಂತ ಹೇಳಿ ಇವರೆಲ್ಲ ಈಚೆಯಿಂದನೇ ಪೂಜೆ ಮಾಡೋಣ ಅಂತ ಸ್ವಲ್ಪ ಜನ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರ. ಬಟ್ ನನಗೇನೋ ಈಚೆಯಿಂದ ಪೂಜೆ ಮಾಡೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ಸೊ ನಾನು ದೇವ್ರ ಹತ್ರ ಅಂದ್ಕೊತಾ ಇದ್ದೀನಿ, ಏನಪ್ಪ ದೇವ್ರೆ, ನನಗೂ ಒಳಗಡೆ ಬರೋಕ್ಕೆ ಅವಕಾಶನೇ ಇಲ್ವಲ್ಲ ಅಂತ. ಯಾಕಂದರೆ ವಾಚಿಂಗ್ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅವ್ನು ಹೊಟ್ಟೆ ಹಸಿ ಅಂತ ಬೇರೆ ಅಳ್ತಾ ಇದ್ನ. ಸೊ ಈಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಹೆಂಗೋ ಸ್ಮಾಲ್ ಗೇಟ್ ಹಸಿ ಒಳಗಡೆ ಹೋಗ್ಬಿಟ್ಟು ದೇವ್ರ ಹತ್ರ ಕೈ ಮುಕ್ಕೊಳ್ಳಂಗೆ ನಿಂತ್ಕೊಂಡಿದ್ದೆ. ಅದೇ ಟೈಮ್ಗೆ ಅಲ್ಲಿ ಪೊಲೀಸ್ ಇರ್ತಾರಲ್ಲ, ಅವ್ರು ಏನಕ್ಕೋ ಯಾರೋ ಈಚೆ ಕರೆದ್ರು ಅಂತ ಹೇಳಿ ಅವ್ರು ಈಚೆ ಹೋದ್ರ. ಆವಾಗ ನಾನು ಹೆಂಗೋ ಲೈನಲ್ಲಿ ಯಾರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೆ ನುಗ್ದೆ. ಆ್ಯಂಡ್ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು, ದೇವ್ರೆ ದರ್ಶನ ಮಾಡ್ದಂಗೆ ಹೆಂಗಪ್ಪ ಆಚೆ. ಫೈನಲಿ ನೋಡಿ ದರ್ಶನ ಮಾಡ್ಕೊಂಡು ಈಚೆ ಬರ್ತಾ ಇದ್ದೀನಿ. ನಾವು ಹೋಗಿದ್ದು 5 ಜನದಲ್ಲಿ ನಾನು ಒಬ್ಳೆ ದರ್ಶನ ಮಾಡಿದ್ದು. ಇವ್ರು ಇದಾರಲ್ಲ ನಮ್ಮ ಹರೀಶ್ ಸರು, ಪೋರ್ಕ್ ತಿಂದಿದ್ದಾರೆ. ಹಂದಿ ಯಪ್ಪ ಏನು ಜನ ಗುರು, ಹಂದಿ ಎಲ್ಲ ತಿಂತಾರೆ ಇವರು. ಮೊಸಳೆನೇ ತಿಂತಾರೆ, ಇನ್ನು ಹಂದಿ ತಿನ್ನೋದ್ರ ಆಶ್ಚರ್ಯ ಪಡೋದು ಏನೂ ಇಲ್ಲ. ದೇವ್ರ ಪ್ರಸಾದ ಅಂತ ಬಿಟ್ಟಿದ್ದೀನಿ ಅಷ್ಟೇ, ಇಲ್ಲ ಅಂದಿದ್ರೆ ಬಿಡ್ತಿರ್ಲಿಲ್ಲ. ದೇವ್ರ ಪ್ರಸಾದ ಪುರ್ದಮ್ಮಂಗೆ ಮೇನ್ ಹೊಡೆಯೋದೇ ಹಂದಿ, ಆಯ್ತಾ? ಅವಾಗಲೇ ದೇವ್ರಿಗೆ ಆಗೋದು. ದೇವ್ರಿಗೆ ಒಪ್ಪಿಗೆ ಆಗಬೇಕು, ನಾವು ಒಂದಿನ ತಿನ್ಬೇಕು. ಅಲ್ಲಿಂದ ಬಂದು ಮಟನ್ ತಿಂದ್ರೆ ಏನ್ ಬಂತು? ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಓ, ನೀವು ಫುಲ್ ಇಲ್ಲೆಲ್ಲ ದಿವ್ಯ ಜ್ಞಾನಿ ನೀವು. ನಾವು ಯಾವಾಗ ಬಂದು ಇಂಪಾರ್ಟೆಂಟ್ ಅಲ್ಲ, ನಾವೆಲ್ಲ ದೂರದಿಂದನೇ ಕೇಳಿ ತಿಳ್ಕೊಂಡಿರ್ತೀವಿ. ಅವೆಲ್ಲ ನಮ್ಗೆ ಗೊತ್ತು. ಅವೆಲ್ಲ ನಾನೇ ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್, ಕ್ಯಾಮ್ರಾಮ್ಯಾನ್ ಅಲ್ಲ. ಏನು ನೀವು ನಾನು ಹೈರ್ ಮಾಡ್ಕೊಂಡಿಲ್ಲ ಇಲ್ಲಿ. ಎನಿವೇಸ್, ಈಗ ಆ್ಯಕ್ಚುಲಿ ಆವಾಗಲೇ ಒಂದು ಪೇಪರಲ್ಲಿ ನಾವು ಅಂದ್ಕೊಂಡಿದ್ದು ಬರೆದ್ಬಿಟ್ಟು ಅಲ್ಲಿ ಮೊಳೆ ಹೊಡೆದ್ರೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಂತ ಈ ದೇವಸ್ಥಾನದಲ್ಲಿ. ಸೊ ಅದಕ್ಕೋಸ್ಕರ ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮಾವ ಅದನ್ನೆಲ್ಲ ನಂಬೋದಿಲ್ಲ, ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು, ನಮ್ಮ ಮನೆಯವ್ರನ್ನ 3 ಜನ ಅಲ್ಲೇ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಮೊಳೆ ಹೊಡೆದು ಬರೋಣ ಅಂತ. ಅಲ್ಲಿಗೆ ಹೋಗಿ ಯಾವ ಥರ ಬರೆದು ಮೊಳೆ ಹೊಡಿತೀನಿ ಅಂತ ನೋಡೋಣ ಬನ್ನಿ. ಎರಡು ಕೊಡಿ. ಮೊಳೆನೂ ಸೇರ್ಸಾ? ರೋಲ್ ಮಾಡಬೇಕು, ಫೋಲ್ಡ್ ಮಾಡಿಬಿಟ್ಟು ಹೊಡಿಯೋದ ಕಲ್ ತಗೊಂಡು. ಅದು ಕೊಡಿ ದುಡ್ಡು. ಒಂದೇ ಅನ್ಕೋ ಬರಿಬೋದು, ಎಷ್ಟು ಬೇಕಾದ್ರೂ ಬರಿಬೋದು. ಬರೀ ಇನ್ನು ನಾನು ಏನು ಅಂದ್ಕೊಂಡು ಬರಿತಾ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಫುಲ್ ಡೀಪಾಗಿ ಬರಿತಾ ಇದ್ದಾರೆ. ಬರೀ ಇನ್ನು ನೀವು ನಿಮ್ಮ ಬೇಡಿಕೆನೆಲ್ಲ ಒಂದು ಪೇಪರಲ್ಲಿ ಬರೆದಿರ್ತೀರಲ್ಲ, ಅದನ್ನ ಫೋಲ್ಡ್ ಮಾಡಿ ಅಲ್ಲೇ ಅವರು ಒಂದು ಮೊಳೆ ಕೊಟ್ಟಿರ್ತಾರೆ. ಆ ಮೊಳೆನ ತಂದುಬಿಟ್ಟು ನೀವು ಈ ಮರದ ಮೇಲೆ ಹೊಡಿಬೇಕು. ಇದು ಆ್ಯಕ್ಚುಲಿ ಬಂದು ನಾನೇ ಹೆಸರಿಟ್ಟಿದ್ದೀನಿ ಇದಕ್ಕೆ ಬೇಡಿಕೆ ಮರ ಅಂತ, ಯಾಕಂದರೆ ಎಷ್ಟು ಜನ ಬರೆದಿಟ್ಟಿದ್ದಾರೆ.
ಆ್ಯಂಡ್ ಯಾರ್ಯಾರು ಬರೆದಿರ್ತಾರೋ ಅವ್ರವ್ರ ಫೋಟೋಸ್ ಕೂಡ ಹಾಕಿದ್ದಾರೆ. ಬಟ್ ನಾವು ನಮ್ಮ ಫೋಟೋನ ತೊಗೊಂಡು ಹೋಗಿರ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾವು ಫೋಟೋವನ್ನು ಹಾಕಲಿಲ್ಲ. ಇನ್ನು ನಮಗೆ ಆ ಮರದ ಪೂರ್ತಿ ಜಾಗ ಸಿಗಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಮೂಲೆ ಹುಡುಕಿ ಇವಾಗ ಆ ಮೊಳೆ ಹೊಡಿತಾ ಇದ್ದೀವಿ. ಸೊ ನಂದು ಮತ್ತು ಹರೀಶ್ ಅವ್ರದ್ದು ಇಬ್ರದ್ದು ಅವರೇ ಹೊಡಿತಾ ಇದ್ದಾರೆ ಮೊಳೆನ. ಹೋಗ್ತಾ ಇದ್ದೀರಾ? ನಾವೀಗ ಆ್ಯಕ್ಚುಲಿ ಹಳೇಬೀಡು ದೇವಸ್ಥಾನಕ್ಕೆ ಬಂದಿದ್ದೀವ. ಅಲ್ಲಿ ನೋಡಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ. ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಯಿತಾ, ಅದು ಸಡನ್ನಾಗಿ ಬಂದ್ವಿ. ನೀವೆಲ್ಲರೂ ಹಳೇಬೀಡು ನೋಡಿರ್ತೀರಾ, ಆದರೆ ನಮ್ಮ ಜೊತೆ ನೋಡೋದೇ ಡಿಫ್ರೆಂಟ್ ಅಲ್ಲ. ನಾವು ವಟ 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 ಅಂತ ಮಾತಾಡ್ತಾ ಇರ್ಬೇಕು ಅಲ್ಲಿ, ಅವಾಗೇ ಚಂದ. ಸೊ ನೋಡೋಣ ಬನ್ನಿ ಏನೇನು ಸಿಗುತ್ತೆ ಅಂತ ಐಡಿಯಾ. ನಾನು ಈ ಹಳೇಬೀಡಲ್ಲಿ ನೋಡಿದ್ದು ಒಂದು ಏನು ಗೊತ್ತಾ, ಅಲ್ಲಿ ತುಂಬ ಚೆಂದ ಇರೋ ಕೆತ್ತನೆಗಳಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಅಂದರೆ ಆ ಕಾಲದಲ್ಲಿ ಆ ಕಾಲು ಗೆಜ್ಜೆಗಳಾಗಿರ್ಬೋದು, ಹಾರಗಳಾಗಿರ್ಬೋದು, ಆ ಸೊಂಟದ ಪಟ್ಟಿ ಆಗಿರ್ಬೋದು, ಎಲ್ಲನೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಆಯಿತಾ ಅಲ್ಲಿ. ಬಟ್ ಆದರೆ ನಾನು ನೋಡಿದ 90% ವಿಗ್ರಹದಲ್ಲಿ ಎಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲ ಅಂದರೆ ಎಲ್ಲನೂ. ಒಂದೊಂದು ವಿಗ್ರಹಗಳ ಕೈಯೇ ಇಲ್ಲ, ಒಂದೊಂದು ವಿಗ್ರಹಗಳಲ್ಲಿ ಕಾಲೇ ಇಲ್ಲ. ಸೊ ಆ ಥರ ಫುಲ್ ಡ್ಯಾಮೇಜ್ ಆಗಿದೆ. ಒಂದೊಂದು ಆನೆಯಲ್ಲಿ ತಲೆನೇ ಇಲ್ಲ. ಸೊ ಎಲ್ಲನೂ ಡೆಸ್ಟ್ರಾಯ್ ಮಾಡಿದ್ದಾರೆ, ಲೈಕ್ ಮೊಹಮ್ಮದ್ ಗಜ್ನಿ ಆ್ಯಂಡ್ ಗೋರಿ. ಆಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆಗಳು ಮಾಡಿದ್ದಾರೆ ಆಯಿತಾ. ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ, ಅಲ್ಲಿ ಎಲ್ಲೂ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಲ್ಲ. ಅದೇ ಕಲ್ಲು ಎಲ್ಲಿಂದ ತಂದರು, ಈ ಥರ ತುಂಬ ಪ್ರಶ್ನೆಗಳು ನನಗೆ ಹಳೇಬೀಡು ದೇವಸ್ಥಾನ ನೋಡಬೇಕು ಸಿಕ್ತು ಆಯಿತಾ. ಅಲ್ಲಿರೋ 369 ಸ್ಟೆಪ್ನಿ ಥರ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟಿದ್ದ ನೋಡಿ, ಎಷ್ಟು ಹೊಡೆದಾಕಿದ್ದಾರೆ. ಇಲ್ಲಿ ನೋಡಿ ತಲೆನೇ ಹೊಡೆದಾಕ್ಬಿಟ್ಟಿದಾರಲ್ಲ. ಆ ಕಾಲದಲ್ಲಿ ಹೆಂಗಿದೆ ನೋಡಿರಿ. ಇಲ್ಲೂ ನೋಡಿ, ಇಲ್ಲೂ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿ ಕಾರ್ವಿಂಗ್ ಇರೋದೇ ಹಿಂಗ. ಯಾಕಂದರೆ ಇಲ್ಲಿರೋ ಲಿಂಗ ಚಿಕ್ಕದು, ಅದಕ್ಕೆ ಚಿಕ್ಕ ಬಸವಣ್ಣ. ಅಲ್ಲಿ ನೋಡಿ ಅದು ದೊಡ್ಡ ಬಸವಣ್ಣ, ಯಾಕಂದರೆ ದೊಡ್ಡ ಲಿಂಗ ಇದೆ ಅದಕ್ಕೆ. ಒಟ್ಟು 2 ಬಸವಣ್ಣ ಇದಾವೆ. ಹಾಂ, 2 ಇದಾವೆ. ಹಾಯ್ ಪಾರ್ಥ. ಎಲ್ಲ ಅವರೇ ಡಿಸಿಷನ್ ಇಲ್ಲಿ ದೊಡ್ಡ ಬಸವಣ್ಣ, ದೊಡ್ಡ ಬಸವಣ್ಣ. 2 ಲಿಂಗಗಳಿದೆ ಆಯ್ತಾ. ಆದರೆ ಇವ್ರು ಒಂದೇ ಲಿಂಗಕ್ಕೆ ಪೂಜೆ ಮಾಡ್ತಾರೆ. ಕಡಗದಲ್ಲಿ ಅವನು ಎಲ್ಲಾನು ಹೊಡೆದಾನೆ. ಕಲ್ಲು ಅಂದ್ರೆ ಎಷ್ಟಪ್ಪ ಕಡಗ ಅಂತ ಹರಿತವಾದ ಕಡಗ ಯೂಸ್ ಮಾಡಿರ್ಬೇಕು ಅನ್ಸುತ್ತೆ. ಆಮೇಲೆ 2 ಲಿಂಗ ಇದೆ ಆಯ್ತಾ ಇಲ್ಲಿ. ಈ ಬಸವಣ್ಣನ ಎದುರುಗಡೆ ಇರೋದಕ್ಕೆ ಮಾತ್ರ ಪೂಜೆ ಮಾಡ್ತಾರೆ, ಆ ಕಡೆ ಬಸವಣ್ಣಂದಕ್ಕೆ ಪೂಜೆ ಮಾಡಲ್ಲ. ಮೋಸ್ಟ್ಲಿ ಆ ಕಡೆದು ಭಿನ್ನ ಆಗಿದೆ ಇರ್ಬೇಕು, ಈ ಕಡೆದು ಭಿನ್ನ ಆಗಿದೆ. ಕನ್ನಡಕ ಹಾಕೋ, ಕನ್ನಡಕ ಹಾಕೋ, ಹಾಕೋ, ಹಂಗೆ ಹಾಕೋ, ಹಾಕೋ. ಸೊ ಇದು ಒಂದು ಆ್ಯಪ್ ಆಯಿತಾ. ಯಾರು ಸ್ಪಾನ್ಸರ್ ಮಾಡಿರೋದು ಅಂದರೆ ಅವ್ರು ಯಾರೋ ಪ್ರಶಾಂತ್ ಪ್ರಕಾಶ್ ಅಂತೆ. ಅವರು iOS ಮತ್ತು ಆ್ಯಂಡ್ರಾಯ್ಡಿಗೆ ನಮ್ಮ ಕಲ್ಚರ್ ಮತ್ತು ಹೆರಿಟೇಜ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಸ್ಕ್ಯಾನರ್ ಮುಖಾಂತರ ಆ್ಯಪ್ನ ಡೌನ್ಲೋಡ್ ಮಾಡಿ ಆಡಿಯೋ ಗೈಡೆಡ್ ಟೂರ್ನ ನೋಡ್ಬೋದು. ಇನ್ನು ಮಿನಿಸ್ಟ್ರಿ ಆಫ್ ಕಲ್ಚರ್ ಅವ್ರು ಕೂಡ ಆ್ಯಪ್ನ ಜನ್ರೇಟ್ ಮಾಡಿದ್ದಾರೆ. ಸೊ ನೀವು ಅದ್ರ ಮುಖಾಂತರನೂ ನೋಡ್ಬೋದು. ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ 2 ಸ್ಕ್ಯಾನರ್ಗಳಿದಾವಲ್ಲಿ. ಕುದುರೆ ಕೂರಿಸ್ತೀರಾ ನನ್ನ ಕುದುರೆ ಮೇಲೆ? ದುಡ್ಡು ಕೊಡಿ. ಅಲ್ಲಿ ಐತೆ ಕುದುರೆ, ಬಿಳೆ ಕುದುರೆ. ದುಡ್ಡು ಕೊಡಮ್ಮ, ದುಡ್ಡು ಕೊಡಮ್ಮ. ಆ ನೆಕ್ಲೆಸ್ ಕೊಂಡು ಸುಮಾರು ನೋಡ್ಕೊತಾ ಇದ್ದೆ. ಸುಮ್ಮನೆನಮ್ಮ. ಅಲೋ, ನೆಕ್ಲೆಸ್ ಕತೆ ಬಿಡಿ, ದುಡ್ಡು ಕೊಡಿ ಕುದುರೆಗೆ. ಕೊಡಮ್ಮ, ದುಡ್ಡು ಕೊಡಲ್ವ ನಂಗೆ? ನಂಗೆ ದುಡ್ಡು ಕೊಡ್ತಿಲ್ಲ ಇವರು. ನಂಗೆ ಕೊಡಿ ಇಲ್ಲ. ವಿಡಿಯೋ ಮಾಡ್ತಾರ ಮನೆಯಿಂದ. ಗ್ರಾಮ ಟೋಲು ಬೆಂಗಳೂರಿಂದ ಬಂತ ಎಡಗಡೆಗೆ ಮೊದಲನೇದೆ.
ಜಾಗರಿ ಬೆಲ್ಲದ ಚಾ ನೋಡಿ, ಇವನೇ ಓನರು. ಡಿಸ್ಕೌಂಟ್ ಕೊಡ್ತಾನೆ ಕೇಳ್ರಿ ಅವನು. ಓನರ್ ಮಗಳು. ಸೂಪರ್ ಆಯ್ತು. ಹೆಂಗಿದೆ ಟೀ? ಸೂಪರ್. ಸುಪ್ರೀತಾ ಹೆಂಗಿದೆ ಟೀ? ಟೀ ಕುಡಿದಿದ್ದಾಳು, ಕುಡಿತಾವಳೆ. ಇಲ್ಲಿ ಇವನೇ ಇರ್ತಾನೆ ಯಾವಾಗಲೂ ಅಂತ ಅನ್ಕೊಂಬೇಡಿ. ಇವನು ಯಾವಾಗಾದ್ರೂ ಅಪರೂಪಕ್ಕೆ ಇರ್ತಾನೆ. ಇವ್ನು ನನ್ನ ತಮ್ಮ. ಓನರೇ ಟೀ ಮಾಡ್ತಾರೆ. ವಿಡಿಯೋ ಎಡಿಟ್ ಮಾಡ್ತಾ ಇದ್ನ. ಸೊ ನಂಗೊಂದು ಥಾಟ್ ಬಂತು, ಲೆಟ್ ಮಿ ಟೆಲ್ ಯು. ಏನಂದರೆ ಒಂದು ಟೀ ಅಂಗಡಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗಿದ್ವಿ. ಸೊ ನೀವೆಲ್ಲರೂ ಆ ಟೀ ಅಂಗಡೀಲಿ ನನ್ನ ಟೀ ಸಪ್ಲೈಯರ್ ಆಗಿ ನೋಡಿರ್ತೀರ. ಸೊ ನಿಮ್ಮ ಆ ಕ್ವೆಶ್ಚನ್ಗೆ ಆನ್ಸರ್ನ ಈ ವ್ಲಾಗಲ್ಲೇ ಕೊಟ್ಬಿಡ್ತೀನಿ. ಅದು ಆ್ಯಕ್ಚುಲಿ ಬಂದು ನಮ್ಮ ಅಪ್ಪಂದು ಟೀ ಸ್ಟಾಲ್. ಇಟ್ ಈಸ್ ಇನ್ 3 ಡಿಫ್ರೆಂಟ್ ಪ್ಲೇಸಸ್. ಒಂದು ಕ್ಯಾತ್ಸಂದ್ರ ಟೋಲಲ್ಲಿದೆ, ಇನ್ನೊಂದು ಸಿರಾ ಟೋಲಲ್ಲಿದೆ, ಇನ್ನೊಂದು ಹಾಸನ್ ಹತ್ರ ಶಾಂತಿಗ್ರಾಮ ಅಂತ ಲಾಸ್ಟ್ ಟೋಲ್ ಬರುತ್ತೆ ಹಾಸನಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ, ಅಲ್ಲೊಂದಿದೆ. ಬೋತ್ ಲೆಫ್ಟ್ ಸೈಡ್, ಹಾಸನಲ್ಲಿ ಮಾತ್ರ ಬೋತ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ 2 ಕಡೆನೂ ಇದೆ. ಆದರೆ ಬೇರೆ ಕಡೆ ಎಲ್ಲ ಒಂದೇ ಸೈಡ್ ಇದೆ. ಲೈಕ್ ನೀವು ಕ್ಯಾತ್ಸಂದ್ರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಸಿಗತ್ತೆ. ಇನ್ನು ಸಿರಾಗೆ ಹೋಗಬೇಕಾದ್ರೆ, ತುಮಕೂರು ಸಿರಾ ಹೋಗಬೇಕಾದ್ರೆ ಅಲ್ಲಿ ಸಿಗತ್ತೆ, ಸಿರಾ ಟೋಲ್ ಹತ್ರ. ಸೊ ಅದು ಬಂದು ನಮ್ಮ ಅಪ್ಪನ ಟೀ ಸ್ಟಾಲ್. ಇಟ್ ಈಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್ ಆಯಿತಾ, ಬಟ್ ನನ್ನ ಹಾನೆಸ್ಟ್ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಸುಪ್ರೀತಾ ಟೀನೇ ಕುಡಿಯಲ್ಲ, ಬಟ್ ವೆನೆವರ್ ಅಲ್ಲಿ ಹೋದಾಗ ಆ ಟೀ ಎಷ್ಟು ಚೆನ್ನಾಗಿತ್ತು ಅಂದರೆ, ಅವಳು 2 ಲೋಟ ಕುಡಿದಿದ್ದಾಳೆ ಟೀನ ಅವತ್ತು. ನಮ್ಮ ಅಪ್ಪನ ಅಂಗಡಿನ ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಆಗಬಾರ್ದು. ಸೊ ನೀವು ಯಾರಾದರೂ ಹಾಸನ್ ಟೋಲ್ ಇಲ್ಲ ಸಿರಾ ಟೋಲ್ ಇಲ್ಲಾಂದರೆ ಕ್ಯಾತ್ಸಂದ್ರ ಟೋಲಿಗೆ ಹೋದಾಗ ಒಂದು ಸಲ ಅಲ್ಲಿ ಹಳ್ಳಿಕಾರ್ ಕೆಫೆ ಅಂತ ಇದೆ, ಆಮೇಲೆ ಜಾಗ್ರಿ ಬೆಲ್ಲದ ಚಾ ಅಂತ ನಮ್ಮ ಟೀ ಸ್ಟಾಲ್ ಹೆಸರು. ಒಂದು ಸತಿ ಟ್ರೈ ಮಾಡಿ ನೋಡಿ ಆಯಿತಾ. ಇಟ್ ಇಸ್ ಟೂ ಗುಡ್. ಆ್ಯಂಡ್ ಮೋರ್ ಓವರ್ ಸಕ್ಕರೆ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಶುಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಜಾಗ್ರಿ ಇಸ್ ವೆರಿ ಗುಡ್. ಬೇಸಿಕಲಿ ಟೀ ಇಸ್ ಓನ್ಲಿ ನಾಟ್ ಗುಡ್ ಫಾರ್ ಹೆಲ್ತ್. ಇವಾಗ ಎಲ್ಲರೂ ಅಡಿಕ್ಷನ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಬೆಟರ್ ವರ್ಷನ್ನ ನಮ್ಮಪ್ಪ ಹುಡುಕಿ ಜಾಗ್ರಿ ಕಾನ್ಸೆಪ್ಟನ್ನ ನಮ್ಮಪ್ಪ ಇಂಟ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಇದನ್ನು ಅವರು 3 ಕಡೆ ಇಟ್ಟಿದ್ದಾರೆ, ಆಲ್ ಇನ್ ಕರ್ನಾಟಕ. ಎನಿವನ್ ಹೂ ಇಸ್ ಗೋಯಿಂಗ್ ಆರ್ ಇಲ್ಲೇ ಓಡಾಡ್ತಾ ಇರೋ ಸುತ್ತಮುತ್ತ ಟೋಲಲ್ಲಿ ಪಾಸ್ ಆಗ್ತಿರಲ್ಲ, ಒಂದು ದಿನ ಜಸ್ಟ್ 5 ಮಿನಿಟ್ಸ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಅಷ್ಟೇ, ಜಾಸ್ತಿ ಇನ್ವೆಸ್ಟ್ ಆಗೋಲ್ಲ. ಹೋಗಿ ಕುಡಿದು ನೋಡಿ, ಆ್ಯಂಡ್ ಕುಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಒಂದೊಂದು ರೆಸ್ಪಾನ್ಸ್ ಸೋ ಮಚ್ ಫಾರ್ ಅಸ್. ಯಾಕಂದರೆ ನೀವು ಹೋದಾಗ ನೀವು ಯಾರ ನನ್ನ ಚಾನಲ್ನ ನೋಡೋರಾಗಿದ್ದರೆ, ಸಬ್ಸ್ಕ್ರೈಬರ್ಸ್ ಆಗಿದ್ದರೆ, ಅಲ್ಲಿ ಸ್ಪೆಷಲ್ ಆಫರ್ಸ್ ಕೂಡ ನಡೀತಾ ಇದೆ ಟೀ ಸ್ಟಾಲ್ಸಲ್ಲಿ. ಸೊ ನೀವು ಹೇಳಿದಾಗ ಅವ್ರು ಏನು ಆಫರ್ ಇರುತ್ತೆ ಆ ದಿನ ಅದನ್ನೂ ಕೂಡ ಕೊಡ್ತಾರೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನೀವು ಅಲ್ಲಿ ಹೋದಾಗ ಬೇಸಿಕಲಿ ನಿಮ್ಗೆ ಆಫರ್ ಕೂಡ ಸಿಗುತ್ತೆ. ಸೊ ಇದನ್ನ ಹೇಳಬೇಕಿತ್ತು ನಾನು ನಿಮಗೆ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಿಮ್ಗೆಲ್ಲರಿಗೂ ಡೌಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹೇಳೋಣ ಅಂತ ಹೇಳ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ನಾವು ಪೋಲಾರ್ ಬೇರ್ ಹತ್ರಕ್ಕೆ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ, ಸ್ವಾತಿ. ಸೊ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ರೀಲ್ ಶೂಟ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೋಗೋಣ ಬನ್ನಿ. ಪೋಲಾರ್ ಬೇರ್ ಫೇವ್ರೇಟ್. ಪೋಲಾರ್ ಬೇರ್ ನಂದು ಆಲ್ವೇಸ್ ಡ್ರೈ ಫ್ರೂಟ್. ಇವಳ್ದು ಕುಕ್ಕಿ ಆ್ಯಂಡ್ ಕ್ರೀಮ್ ಇವೊಂದು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.